ಇಲ್ಲ ಅಧ್ಯಕ್ಷ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಹೇಳಿ. ಅದ್ರಲ್ಲಿ ಹೇಳ್ತಾರೆ, ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಆಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರುಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಹೆಸರುಗಳನ್ನು ಪಟ್ಟಿ ಮಾಡಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸುವುದು, ಅದರಂತೆ ನೇಮಕಾತಿ ಆದೇಶವನ್ನು ಮಾಡುವುದು ಅಂತ ಹೇಳ್ತಾರೆ ಅಧ್ಯಕ್ಷರೇ. ಇಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮಗೊಂದು ಕಾಲೇಜ್ಗೆ ಒಂದು ಲೆಟರ್ ಕಳಿಸ್ತಾರೆ ಅಧ್ಯಕ್ಷರೇ. 22/11/2023 ಮಾನ್ಯ ಉಸ್ತುವಾರಿ ಸಚಿವರು 2023-28 ಸಾಲಿನವರೆಗೆ ರಚಿಸಲಾಗಿರುವ ನೂತನ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧಿಕಾರೇತರ ಸದಸ್ಯರ ಪಟ್ಟಿಯು ಮಾನ್ಯ ಸಚಿವರ ಪರಿಶೀಲನೆ ಇದ್ದು, ಸದರಿ ಪಟ್ಟಿಗೆ ಸಚಿವರ ಅನುಮೋದನೆ ನೀಡುವವರೆಗೂ ಸಮಿತಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದಂತೆ ಈ ಮೂಲಕ ಸೂಚಿಸಿದೆ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಕಾಲೇಜ್ಗೆ ಲೆಟರ್ ಬರೆದಿದ್ದಾರೆ. ಈ ತರ ಲೆಟರ್ ಬರೆದ್ರೆ ಅಧ್ಯಕ್ಷರೇ, ನಾವು ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಡೋದಾದ್ರೂ ಎಲ್ಲಿಂದ? 20 ತಿಂಗಳ ಅವಧಿ, 7,000, 5,000, 6,000 ಸಂಬಳ ಎಲ್ಲಿ ಕೊಡ್ತಾರೆ? ಎಲ್ಲಿ ಕೊಡಕ್ ಸಾಧ್ಯ ಇದೆ? ಈಗ ನಾನು ಪ್ರಶ್ನೆ ಕೇಳಿದ್ಮೇಲೆ ಈಗ CDC ಕಮಿಟಿ ಫಾರ್ಮೇಶನ್ ಈಗ ಮೊನ್ನೆ ಆಗಿದೆ ಅಧ್ಯಕ್ಷರೇ. ಆದ್ರೆ ನಾನು ಹೇಳ್ತಕ್ಕಂಥದ್ದು, ಈ ನಿಯಮಾವಳಿ ಪ್ರಕಾರ ಇನ್ನೊಂದು ಹೇಳ್ತಾರೆ, ಮಾನ್ಯ ಉಸ್ತುವಾರಿ ಸಚಿವರ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಯಾರು ಪಟ್ಟಿಯನ್ನ ಕಳಿಸ್ಕೊಟ್ಟಿಲ್ಲ. ದಯಮಾಡಿ ಸಚಿವರು ನನಗೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ಈ ನಿಯಮಾವಳಿ ಇದೆ, ಸುತ್ತೋಲೆ ಇದೆ, ಪ್ರಾಂಶುಪಾಲರು ಪಟ್ಟಿಯನ್ನ ಕಳಿಸ್ಕೊಡ್ಬೇಕು ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಅಂತ ಇದೆ. ನನಗೆ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದ್ದಾರಾ ಇಲ್ವಾ? ಯಾರ್ ಪಟ್ಟಿನ ಅನುಮೋದನೆ ಮಾಡಿದಿರಿ? ಜೊತೆಗೆ ನಿಯಮಾವಳಿ ಹೇಳುತ್ತಿಲ್ಲಿ ಯಾರ್ಯಾರು ಸದಸ್ಯರಾಗಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಏನ್ ಹೇಳುತ್ತೆ? ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು 3 ಜನ, ಸ್ಥಳೀಯ ವ್ಯಾಪಾರಸ್ಥರು, ಸ್ಥಳೀಯ ಕೈಗಾರಿಕಾ ಮಂದಿಗಳು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಪ್ರತಿನಿಧಿ, ಹಿಂದುಳಿದವರ ಪ್ರತಿನಿಧಿ. ಇದ್ರ ಪ್ರಕಾರ ಮಾಡಿದ್ದೀರಾ? ಪರಿಶೀಲನೆ ಮಾಡಿದ್ದೀರಾ ಈ ಸಮಿತಿಯನ್ನ? ಸಮಿತಿ ಆದೇಶ ಮೊನ್ನೆ ಸಿಕ್ಕಿದೆ 7ನೇ ತಾರೀಕು. ನೀವು ಮಾಡಿದಲ್ಲ, ನೀವು ಹೇಳಿ ಸರಿ ಉಂಟಾ ಇಲ್ವಾ ಹೇಳಿ. ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರ ಕೊಡ್ಬೇಕಲ್ಲ ಅದಕ್ಕೆ. ಅಲ್ಲ, ಈಗ ನಿಮ್ಮ CDC ಕಮಿಟಿ ಅಪ್ರೂವ್ ಮಾಡಿ ಕಳಿಸಿದ್ದಾರೆ, ಸರಿ ಉಂಟಾ ಇಲ್ವಾ? ಸರಿಯಾಗಿಲ್ಲ ಹೇಳಿ, ಯಾವ್ದು ಸರಿ ಇಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗಿ. 20 ತಿಂಗಳ ಕಾಲ ಡಿ ಗ್ರೂಪ್ ನೌಕರು ಅನುಭವಿಸಿರೋದೇ ಸಾಕೀಗ. 5,000, 6,000 ಸಂಬಳ ತಗೊಳಕ್ಕೆ ಇಷ್ಟೊಂದು ಅಡ್ಡಿ ಮಾಡಿದ್ರೆ ಸರ್ಕಾರ. ಉಸ್ತುವಾರಿ ಸಚಿವರು ಲೆಟರ್ ಬರೀತಾರೆ ಅಂದ್ರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ? 5,000, 6,000 ಸಂಬಳ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಇದಕ್ಕೆ ಶಿಫಾರಸನ್ನ ಮಾಡಿದ್ರು. ನಂತರ ಅವರು ನನಗೆ ಮಾಹಿತಿ ಕೊಟ್ಟು, ಇಲ್ಲ ನಾನು ಬೇರೆ ಇದನ್ನ ನಾನು ಕೊಡ್ತೀನಿ ಅಂತ ಹೇಳಿ ನಂತರ ಅವರು ಆ ಒಂದು ಮತ್ತೊಂದು ಶಿಫಾರಸನ್ನ ಕೊಡುವಂಥದ್ದಕ್ಕೆ ತಡ ಮಾಡಿದ್ರು. ಆ ಕಾರಣದಿಂದ ನಾವು ಅದನ್ನ ಪಟ್ಟಿಯನ್ನ ಅನುಮೋದನೆ ಮಾಡಲಿಕ್ಕೆ ತಡ ಆಯಿತು. ಅದರಿಂದ ಈಗ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು, ನಿಯಮಗಳಲ್ಲಿ ಯಾರ್ಯಾರು ಇರಬೇಕು ಅಂತಕ್ಕಂಥದ್ರಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ಅವ್ರ ಗಮನಕ್ಕೆ ತರಲಿ. ಆ ರೀತಿ ಏನಾದರೂ ಅವರು ಆ ಪಟ್ಟಿಯಲ್ಲಿ ಏನಾದರೂ ಸರಿಯಾದ ರೀತಿ ಕೊಡದೇ ಇದ್ರೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ. ಕಳಿಸ್ಕೊಟ್ಟಿಲ್ವಾ? ಅಧ್ಯಕ್ಷ ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಉಸ್ತುವಾರಿ ಮಂತ್ರಿ ಕಳಿಸಿದ್ದಾರೆ, ಮಾತಾಡಿ. ಉಸ್ತುವಾರಿ ಸಚಿವರು ಸ್ಟಾಪ್ ಮಾಡಿಸಿದ್ದಾರೆ ಅಧ್ಯಕ್ಷರೇ. 1 ವರ್ಷದಿಂದ ಸಂಬಳ ಕೊಡಕ್ಕಾಗಿಲ್ಲ, ಸರಿಪಡಿಸಬೇಕು ಅಂತ ಹೇಳ್ತಾರಲ್ಲ ಸಚಿವರು. ಸರಿಪಡಿಸಲ್ಲ, ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಾರ, ಇಲ್ಲ ಯಾರು ಪಟ್ಟಿ ಮಾಡಿದ್ರೆ ಮಂತ್ರಿಗಳು ಉತ್ತರ ಕೊಡ್ಲಿ. ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ಬೇಕಲ್ವಾ? ಸಂಗಮೇಶ್, ನೀವು ಹೊಸತ್ತು ಬಂದವರಿಗೆ ಮಾತಾಡ್ಲಿಕ್ಕೆ ಬಿಡದಿದ್ರೆ ಉತ್ತರ ಕೊಡ್ಲಿ. ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಪ್ರಾಂಶುಪಾಲರು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟರು ಅನ್ನತಕ್ಕಂಥದ್ದು ಒಂದು ವಿಚಾರ. ಜಿಲ್ಲಾ ಉಸ್ತುವಾರಿ ಸಚಿವರ ಏನು ಅವರು ಶಿಫಾರಸು ಮಾಡ್ತಾರೆ ಅದನ್ನ ನಾವು ಅನುಮೋದನೆ ಮಾಡ್ತೀವಿ. ಆ ರೀತಿ ಯಾರು ಅರ್ಹತೆ ಅಲ್ಲಿ ಯಾರು ಇರಬೇಕು ಅಂತಕ್ಕಂಥದ್ದು, ಯಾರ್ಯಾರು ಉದ್ಯಮಿಗಳು ಇರಬೇಕು, ಮತ್ತೊಬ್ರು ಇರಬೇಕು ಅಂತಕ್ಕಂಥ ನಿಯಮ ಇದೆ. ಅದರಲ್ಲಿ ಏನಾದರೂ ಯಾರಾದರೂ ಇಲ್ಲದೆ ಇರ್ತಕ್ಕಂಥವ್ರು ಇದ್ರೆ ಅದನ್ನ ನಾವು ಪರಿಶೀಲನೆ ಮಾಡಿ ಬದಲಾಯಿಸೋ ಕೆಲಸ ಮಾಡ್ತೀವಿ. ಇರ್ತಕ್ಕಂಥದ್ದು ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಡ್ಬೇಕು ಅಂತಿದೆ. ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ವಲ್ಲ? ಪ್ರಾಂಶುಪಾಲ ಕೊಡದಿದೆ, ಪ್ರಾಂಶುಪಾಲ ಬರೆದು ಕೊಡ್ಲಿ, ನಾನು ಕೊಡ್ಲಿಲ್ಲ ಪಟ್ಟಿ ಅಂತ ಹೇಳಿ ಕೊಟ್ಟಿಲ್ವಲ್ಲ ಅಧ್ಯಕ್ಷರೇ? ಅವ್ರು ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಏನ್ ಹೇಳ್ತೀರಪ್ಪ? ಈಗ ಅನುಭವಿಸಿ ಈಗ ಅದನ್ನ ಪರಿಶೀಲನೆ ಮಾಡಿ ಸದಸ್ಯರ ಗಮನಕ್ಕೆ ತರ್ತೀನಿ ಅಧ್ಯಕ್ಷ. ಸಂಗಮೇಶ್, ಸಂಖ್ಯೆ 1240 ಆರೋಗ್ಯ ಸಚಿವರು ಕೇಳ ಬಯಸ್ತೇನೆ. ಓಕೆ, ಆರೋಗ್ಯ ಸಚಿವರು ದಿನೇಶ್ ಅವರೇ ನಂಬರ್ 1. ಸಂಗಮೇಶ್ ಬಂದ್ರ? ಈಗ ನೋಡಿ, ಕ್ವಶನ್ ಅವರಿಗೆ ಮತ್ತೆ ಲೇಟ್ ಆಗಿ ಬಂದವರು, ಮೊನ್ನೆ BSL ತೀರ್ಮಾನ ಆಗಿದೆ, ಸೆಕೆಂಡ್ ಚಾನ್ಸ್ ಕೊಡಬಾರ್ದು ಅಂತ ಹೇಳಿ. ಸೊ ಆದಷ್ಟು ಬೇಗನೆ ಬನ್ನಿ. ಒದಗಿಸಲಾಗಿದೆ. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. 150 ಹಾಸ್ಪಿಟ್ಲು ಮೇಲ್ದರ್ಜೆಗೆ 150 ಹಾಸಿಗೆ ಆಸ್ಪತ್ರೆ ಮಾಡಬೇಕು ಅಂದರೆ ಜನಸಂಖ್ಯೆ 2 ಲಕ್ಷದಿಂದ 5 ಲಕ್ಷ ಜನಸಂಖ್ಯೆ ಇರಬೇಕು ಅಂತ. ನಮ್ಮ ಭದ್ರಾವತಿ ಒಳಗೆ 2 ತಾಲೂಕು, ಭದ್ರಾವತಿ ತಾಲೂಕು 2 ಕ್ಷೇತ್ರ, ಹೊಳೆಹೊನ್ನೂರು ಮತ್ತು ಭದ್ರಾವತಿ. ಹಾಗಾಗಿ 4 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. 150 ಆಸ್ಪತ್ರೆ, 150 ಬೆಡ್ ಆಸ್ಪತ್ರೆ
ಮಾಡಿಕೊಡ್ಲೇಬೇಕು ಅಂತ ನಮ್ಮ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಪ್ರತಿದಿನ 800 ಜನ ಅಂತ ಹೇಳಿದ್ದಾರೆ ಹೊರರೋಗಿಗಳು, 1000 ಜನಕ್ಕಿಂತ ಹೆಚ್ಚು ಬರ್ತಾರೆ ಹೊರರೋಗಿಗಳು. ವೆರಿ ಗುಡ್. ಅದ್ರ ಜೊತೆಯಲ್ಲಿ ಒಳರೋಗಿಗಳು ದಾಖಲೆ 40 ಅಂತಾರೆ, 60-70 ಜನ ಇರ್ತಾರೆ. ಹಾಗಾಗಿ ಇದನ್ನ ನಮ್ಮ ಸಚಿವರು ಗಮನ ಹರಿಸಿ ಭದ್ರಾವತಿ ಸಾರ್ವಜನಿಕ ಆಸ್ಪತ್ರೆಗೆ ಬರುವಂಥ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. 100ರಿಂದ 150 ಬೆಡ್ ಹಾಸಿಗೆಗೆ ಏರಿಸಬೇಕು. ಜೊತೆಗೆ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಒಂದು ಇಲ್ಲ, ಅದು ಒಂದು ಮಾಡಿಕೊಡ್ಬೇಕು. ತಾಲೂಕು ಆಸ್ಪತ್ರೆಗೆ ಸುಮಾರು ಭದ್ರಾವತಿ ನಗರದಲ್ಲಿ 8 ಎಕರೆ ಜಾಗ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇದೆ. ಅದನ್ನು ಉಪಯೋಗಿಸ್ಕೊಂಡು 8 ಎಕರೆ ಖಾಲಿ ಇದೆ ಈಗ. ಅದನ್ನು 8 ಎಕರೆ ಉಪಯೋಗಿಸ್ಕೊಂಡು 150 ಬೆಡ್ ಹಾಸ್ಪಿಟ್ಲು, ಮಹಿಳಾ ಮಕ್ಕಳ ಹಾಸ್ಪಿಟ್ಲು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪ್ರೀತಿಯ ಆರೋಗ್ಯ ಸಚಿವರನ್ನು ವಿನಂತಿ ಮಾಡಿಕೊಡ್ತೀನಿ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಸಂಗಮೇಶ್ ಅವ್ರ ಜೊತೆ ನಾನು ಅವ್ರ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟಿದ್ದೆ. ಆದರೆ ಈಗ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಅವ್ರು ಇರುವಂಥ ಸ್ಥಳದಲ್ಲಿ ಮೇಲ್ದರ್ಜೆಗೆ ಏರಿಸುವಂಥದ್ದು ಆಗೋದಿಲ್ಲ. ಪೂರ್ತಿ ಆಸ್ಪತ್ರೆನ ನಾವು ಶಿಫ್ಟ್ ಮಾಡಬೇಕು. ಶಿಫ್ಟಿಂಗ್ ಅಂತ ಹೇಳಿದ್ರೆ ಹೊಸ ಆಸ್ಪತ್ರೆ 150 ಬೆಡ್ ಹೊಸ ಆಸ್ಪತ್ರೆ ಕಟ್ಟಬೇಕು. 100ರಿಂದ 150 ಮಾಡೋಕ್ಕಾಗಲ್ಲ, 150 ನಾನು ಮಾಡಬೇಕು. ಸೊ ಅದಕ್ಕೆ ಅನುದಾನ ಕೂಡ ಹೆಚ್ಚಾಗ್ತದೆ ಒಂದು. ಅದರಿಂದ ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಇದು ವಿಶೇಷವಾದ, ಇದಕ್ಕೆ ಆರ್ಥಿಕ ಇಲಾಖೆನೂ ಒಪ್ಪಿಗೆ ಕೊಡಬೇಕಾಗ್ತದೆ. ಈಗ ಈ ವರ್ಷದ ಆಯವ್ಯಯದಲ್ಲಿ ನಾವು ಹೊಸ 9 ತಾಲೂಕು ಆಸ್ಪತ್ರೆಗಳು ನಿರ್ಮಾಣ ಮಾಡೋದಕ್ಕೆ ನಾವು ತಗೊಂಡಿದ್ದೀವಿ. ಅದೇ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅದೇ ಥರ ಮುಂದಿನ ದಿವಸದಲ್ಲಿ ಇದರ ಬಗ್ಗೆ ಗಮನ ಕೊಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಆಮೇಲೆ MCH ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೂಡ ಕೇಳಿದ್ದಾರೆ. ಆದರೆ ಅವರಲ್ಲಿರುವಂಥ ಹೆರಿಗೆಗಳ ಸಂಖ್ಯೆ ಮತ್ತು ಆಗ್ತಾ ಇರುವಂಥ ಬೆಡ್ ಆಕ್ಯುಪೆನ್ಸಿ ಅವ್ರದ್ದು 54%ಅಲ್ಲಿದೆ. 70% ಮೇಲೆ ಹೋದರೆ ಖಂಡಿತ ಅವರಿಗೆ ನಾನು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮಾಡಿಸ್ಕೊಡ್ತೀನಿ. ಸ್ವಲ್ಪ ಅವ್ರ ಸೇವೆಗಳನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ತಗೊಂಡು ಹೋದ್ರೆ ಖಂಡಿತ ಬರುವ ವರ್ಷಕ್ಕೆ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೊಡೋ ಅವಕಾಶ ಇರ್ತದೆ. ಆದರೆ ನೀವು ಹೆಚ್ಚು ಅದನ್ನ ಮಾನದಂಡಗಳ ಪ್ರಕಾರ ತಮ್ಮ ಆಸ್ಪತ್ರೆ ನಡೆದ್ರೆ ಸಾಧ್ಯ ಆಗುತ್ತೆ. ಅಧ್ಯಕ್ಷರೇ, ಮಾನದಂಡ ಪ್ರಕಾರ ಹೋದ್ರೆ ಸಾಗರದಲ್ಲಿ ಜನಸಂಖ್ಯೆ ಎಷ್ಟಿದೆ? 150 ಬೆಡ್ ಹಾಸ್ಪಿಟಲ್ 15 ವರ್ಷದಿಂದ ಆಗಿದೆ. ಹಾಗಾಗಿ ಇಲ್ಲಿ ಸವಲತ್ತುಗಳಿಲ್ಲ, ಡಾಕ್ಟರ್ ಇಲ್ಲ, ಮತ್ತೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಅಲ್ಲಿ ಪೇಷಂಟ್ಗಳು ಹೊರಗೆ ಅಡ್ಮಿಟ್ ಆಗಕ್ಕೆ ಇದು ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನು ಗಮನ ಹರಿಸಿ ನಮ್ಮ ಮಂತ್ರಿಗಳು ಮಾಡಿಕೊಡ್ಬೇಕು ಅಂತ ಕೈ ಮುಗಿ ಕೇಳ್ಕೊಳ್ತೀವಿ. ಅವ್ರ ಬಗ್ಗೆ ಬಹಳ ನನಗೆ ಕಾಳಜಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಖಂಡಿತವಾಗಿ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಏನಾದರೂ ಒಂದು ಇತ್ಯರ್ಥ ಮಾಡ್ತೀನಿ ವಿಶೇಷವಾಗಿ. ಜ್ಯೋತಿ ಗಣೇಶ್, ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಸಂಖ್ಯೆ 1829 ಆರೋಗ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ತುಮಕೂರಿಗೆ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ ಬಿಟ್ಟರೆ 3ನೇ ಹೈಯೆಸ್ಟ್ ದೊಡ್ಡ ಒಂದು ಜಿಲ್ಲೆ. ಸುಮಾರು 11 MLAಗಳು ಇರುವಂಥ ಕ್ಷೇತ್ರ ಇದು. ಮತ್ತು ಇಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆ ಅವರೇ ಉತ್ತರ ಕೊಟ್ಟಿದ್ದಾರೆ. 1948ರಲ್ಲಿ ಶುರು ಆದಂಥ ಅದು ಆಸ್ಪತ್ರೆ ಬಿಲ್ಡಿಂಗು ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಅದನ್ನು ಡಿಮಾಲಿಷ್ ಮಾಡಬೇಕು ಅಂತ ನಾವು ಗ್ರ್ಯಾಂಟ್ ಕೇಳ್ತಿಲ್ಲ ಸಭಾಧ್ಯಕ್ಷರೇ. ಏನು ಕರ್ನಾಟಕ ಮೈನಿಂಗ್ ಏನು ಎನ್ವೈರ್ಮೆಂಟಲ್ ರಿಸ್ಟೋರೇಷನ್ ಕಮಿಟಿ ಕಾರ್ಪೊರೇಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಅಲ್ಲಿ 131 ಕೋಟಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸುಮಾರು 2 ವರ್ಷದಿಂದನೂ ಕೂಡ ಅಲ್ಲಿ ಬಿಲ್ಡಿಂಗ್ ಆಗಕ್ಕೆ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಯಾಕಂದ್ರೆ ನಮ್ಮಲ್ಲಿ ತಾಯಿ ಮಗು ಆಸ್ಪತ್ರೆ ಹಿಂದೆ ಯಾವುದೋ NHM ಸ್ಕೀಮಲ್ಲಿ ಆಗಿದೆ. ಮತ್ತು ಕಿದ್ವಾಯಿನವರ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ 100 ಬೆಡೆಡ್ ಆಗಿದ್ದಾರೆ. ಸ್ಮಾರ್ಟ್ ಸಿಟಿಯಿಂದ ಟ್ರಾಮಾ ಸೆಂಟರ್ 100 ಬೆಡೆಡ್ ಆಗಿದೆ. ಮತ್ತು ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಇನ್ನೊಂದು ಮೇನ್ ಬ್ಲಾಕ್ ಆಗಬೇಕು. ಅವ್ರು ಇನ್ನೂ ಎಲ್ಲ ಪ್ರಸ್ತಾವನೆ ಇನ್ನೂ ಕಮಿಟಿಲಿದೆ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಸಚಿವರಿಗೆ ದಯವಿಟ್ಟು ತಾವು ಸುಮಾರು ಸಲ ಭೇಟಿ ಮಾಡಿದ್ದೀರಾ ಸರ್, ದಯವಿಟ್ಟು ಅದನ್ನ ಡಿಮಾಲಿಷ್ ಮಾಡಿ ಒಂದು 400 ಬೆಡೆಡ್ ಹಾಸ್ಪಿಟಲ್ ಅನ್ನ ತುರ್ತಾಗಿ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ. ಮಾನ್ಯ ಸಭಾಧ್ಯಕ್ಷರೇ, ನಾನು ತುಮಕೂರು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ನಾವು ಸಭೆ ಎಲ್ಲ ಮಾಡಿದ್ದೀವಿ. ಅದು ಈಗ ನಾವೇ ಹೇಳಿದ್ದೀವಿ, ಅದು ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಬೇಕಾಗ್ತದೆ ಅಂತ. KMERC ಮುಖಾಂತರ ಇನ್ನೂ ಅನುಮೋದನೆ ಆಗಿಲ್ಲ. ಈಗ ನಾವು ಪ್ರಪೋಸಲ್ ಅನ್ನ ಈಗ ಅಲ್ಲಿ ಕಳಿಸ್ತಾ ಇದ್ದೀವಿ. ಕಳಿಸಿ ತದನಂತರ ಅವರು ಜಡ್ಜ್ ಇರುವಂತ ಒಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನ ಆದ ನಂತರ ಆವಾಗ ನಾವು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಬಹುದು. ಈಗಾಗಲೇ ನಾವು ಅಲ್ಲಿ 100 ಬೆಡ್ಡಿನ ಟ್ರಾಮಾ ಸೆಂಟರ್ ನಿರ್ಮಾಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.